ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಸ್ಕ್ರೀನಿಂಗ್ಸ್‌ನ ಬೇರೆ ಶಿಕ್ಷಕರಿಗೆ ಫಾರ್ ಎಕ್ಸಾಂಪಲ್ ಸರ್ ನನ್ನ ಒಂದು ಸ್ಕ್ರೀನಿಂಗ್ಸು ಬೇರೆ ಶಿಕ್ಷಕರ ಸ್ಕ್ರೀನಿಂಗ್ಸು ನನಗೆ ಹ್ಯಾಡ್ ಆಗಿದ್ದಾವೆ. ಅವನ್ನ ಯಾವ ರೀತಿ ಬದಲಾಯಿಸ್ಬೇಕು ಸರ್ ಅನ್ನೋದು ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ, ಆ ಒಂದು ಕನ್ಫ್ಯೂಷನ್ನ ಸಲುವಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಏನು ಮಾಡಬೇಕಪ್ಪ ಅಂದರೆ, ನೀವು ಇಲ್ಲಿ ಎಚ್ ಎಮ್ ಲಾಗಿನ್ನಲ್ಲಿರಬೇಕು. ಸ್ಕ್ರೀನಿಂಗ್ಸ್‌ನ ಟೀಚರ್ಸ್ಗೆ ಚೇಂಜ್ ಮಾಡಬೇಕಂದ್ರೆ ಎಚ್ ಎಮ್ ಲಾಗಿನ್ನಲ್ಲಿರಬೇಕು. ಎಚ್ ಎಮ್ ಲಾಗಿನ್ನಲ್ಲಿದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಅಸೈನ್ ಸ್ಕ್ರೀನಿಂಗ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಅಸೈನ್ ಸ್ಕ್ರೀನಿಂಗ್ಸಲ್ಲಿ ಸರ್ ಒಂದೇ ಟೀಚರ್ಗೆ ಎಷ್ಟು ಕ್ಲಾಸು ಶೇರ್ ಆಗಿದ್ದಾವೆ. ಸೊ ನಾವು ಈ ಸ್ಕ್ರೀನಿಂಗ್ ಆಗಿರೋ ಶೇರ್ ಆಗಿರುವಂಥ ಸ್ಕ್ರೀನಿಂಗ್ಸ್‌ನ ಚೇಂಜ್ ಮಾಡಬೇಕು. ಈಗ ಆಲ್ರೆಡಿ ನೋಡಿ ಎಲ್ಲ ಟೀಚರ್ ನೇಮು ಒಂದೇ ಇದೆ ಎಲ್ಲದಕ್ಕೂ. ಸೊ ಇದನ್ನು ನಾನು ಬದಲಾಯಿಸ್ಬೇಕು ಸರ್, ಸ್ಕ್ರೀನಿಂಗ್ಸ್‌ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಬೇಕಂದ್ರೆ ನಾವೇನು ಮಾಡಬೇಕು, ಮೊದಲಿಗೆ ಯಾವ ಕ್ಲಾಸಿಗೆ ಚೇಂಜ್ ಮಾಡಬೇಕೋ ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇದೆ. ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಪೆನ್ ಇದೆ ನೋಡಿ ಸ್ನೇಹಿತರೆ. ಈ ಪೆನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪೆನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಇಯರ್ ಬರುತ್ತೆ, ಕ್ಲಾಸ್ ಬರುತ್ತೆ. ಕ್ಲಾಸ್ ಚೆಕ್ ಮಾಡ್ಕೊಳ್ಳಿ. ಸೆಕ್ಷನ್ ಯಾವುದು ಅಂತ ಎ ಸೆಕ್ಷನ್ನು. ಮತ್ತು ಇಲ್ಲಿ ಟೀಚರ್ ನೇಮ್ ಅಂತಿದೆ. ಸೊ ಇಲ್ಲಿ ಇವರಿಬ್ಬರಲ್ಲಿ ಯಾರಿಗೆ ಆಲ್ರೆಡಿ ಮೊದಲಿದ್ದ ಶಿಕ್ಷಕರು ಇವರು, ಈಗ ಇನ್ನೊಬ್ಬ ಶಿಕ್ಷಕರಿಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನಾನೇನು ಮಾಡ್ತೀನಿ, ಈಗ ಮತ್ತೆ ರೀಸಬ್ಮಿಟ್ ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಸಬ್ಮಿಟ್ ಕೊಟ್ಟಾಗ ನೋಡಿ ಸ್ನೇಹಿತರೆ, ಆ ಒಂದು ಕ್ಲಾಸ್ ಹ್ಯಾಸ್ ಬೀನ್ ರಿಸೈನ್ಡ್ ಸಕ್ಸಸ್ಫುಲಿ ಅಂತ ಬಂತು. 1ನೇ ಕ್ಲಾಸ್ದು ಚೇಂಜ್ ಆಯಿತು ಸ್ನೇಹಿತರೆ. ನೆಕ್ಸ್ಟು 2ನೇ ಕ್ಲಾಸ್ದು ಹಂಗೆ ಚೇಂಜ್ ಮಾಡಬೇಕು ಸ್ನೇಹಿತರೆ. ಸೊ 2ನೇ ಕ್ಲಾಸ್ದು ಏನು ಮಾಡ್ತೀನಿ ನಾನು, 2ನೇ ಕ್ಲಾಸ್ದು ಸಹ ಅವ್ನ ಟೀಚರ್ ನೇಮ್ ಚೇಂಜ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಈ ರೀತಿ ಚೇಂಜ್ ಮಾಡಿ ಸಬ್ಮಿಟ್ ಮಾಡ್ಕೋಬೇಕು. ಮತ್ತು 3ನೇ ಕ್ಲಾಸು ಸಹ ಅದೇ ರೀತಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. 3ನೇ ಕ್ಲಾಸ್ ಸಹ ಅದೇ ಥರ ಮಾಡ್ಕೋಬೇಕಾಗತ್ತೆ. ಈ ಟೀಚರ್ ನೇಮ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕೆಲವರು ಎಲ್ಲರಿಗೂ ಸ್ವಲ್ಪ ಟೆಕ್ನಿಕಲ್ ತೊಂದರೆಯಿಂದನೋ ಇಲ್ಲ ಅವ್ರದ್ದು ಲಾಗಿನ್ ಪ್ರಾಬ್ಲಮ್ಮಿಂದನೋ ಯಾವುದೋ ಒಂದು ಸಮಸ್ಯೆಯಿಂದ ಏನಾಗಿರ್ತದೆ, ಟೀಚರ್ ನೇಮ್ ಎಲ್ಲ ಕ್ಲಾಸ್ಗೂ ಒಬ್ಬರನ್ನೇ ಹಾಕ್ಕೊಂಡಿರ್ತಾರೆ. ಸೊ ಅವ್ರನ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಈ ರೀತಿ ನೀವು ಚೇಂಜ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಚೇಂಜ್ ಆಗುತ್ತೆ ನೋಡಿ ಸ್ನೇಹಿತರೆ. ಈಗ 5th ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡ್ ಒಬ್ರಿಗಿದೆ, ಫಸ್ಟ್ ಸ್ಟ್ಯಾಂಡರ್ಡು 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡು ಮತ್ತೊಬ್ಬರಿಗಿದೆ ಸ್ನೇಹಿತರೆ. ಈ ರೀತಿ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ಸ್ಕ್ರೀನಿಂಗ್ಸ್‌ನ ಟೀಚರ್ಸ್ಗೆ ಒಂದು ಸಪ್ರೇಟಾಗಿ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಒಂದು ಅಪ್ಡೇಟ್ ಮಾಡ್ಕೋಬಹುದು. ಅಪ್ಡೇಟ್ ಮಾಡಿಕೊಂಡು ಮತ್ತೆ ನೀವು ಸ್ಕ್ರೀನ್ಸ್‌ನ ಕಂಟಿನ್ಯೂ ಮಾಡ್ಬೋದು. ಆ ಒಂದು ಶಿಕ್ಷಕರು, ಆ ಒಂದು ತರಗತಿ ಶಿಕ್ಷಕರು ಆ ಒಂದು ಸ್ಕ್ರೀನಿಂಗ್ಸ್‌ನ ಶೇರ್ ಆಗಿರ್ತಾರೆ. ಇದು ಎಲ್ಲ ಎಚ್ ಎಮ್ ಲಾಗಿನ್ನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಚ್ ಎಮ್ ಲಾಗಿನ್ ಬಿಟ್ಟು ಬೇರೆ ಟೀಚರ್ ಲಾಗಿನ್ನಲ್ಲಿ ಮಾಡೋಕ್ಕೆ ಸಾಧ್ಯ ಇರುವುದಿಲ್ಲ ಸ್ನೇಹಿತರೆ. ಈ ರೀತಿ ನಿಮಗೆ ಇದೇ ರೀತಿ ಈ ಒಂದು ಪ್ರಶಸ್ತಿ ಆ್ಯಪ್ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.